will run, I will climb, I will soar. ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಬೆಳಗ್ಗೆ 6:30 ಆಗೈತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ 6 ಗಂಟೆಗೆ ಎದ್ದೀನಿ. ಇದ್ದಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಇವತ್ತು ಏನು ಟೀಚಿಂಗ್ ಮಾಡ್ಬೇಕಂತ ಅಂದ್ಕೊಂಡೆ ಅಂದ್ರೆ ಇಷ್ಟು ಕಟಿಂಗ್ ಮಾಡ್ಬೇಕ್ರಿ. ಒಂದು 4 ನೈಟಿ ಟಿಚ್ ಮಾಡೋದವು, 4 ನೈಟಿ ಹಿಡ್ಕೊಡೋದವು, 4 ನೈಟಿ ಹಿಡಿಬೇಕು. ಇಷ್ಟು ಬ್ಲೌಸ್ ಕಟ್ ಮಾಡ್ಬೇಕಂತ ಇನ್ನೇ ಕುಂತ್ಕೊಂಡು ಇಷ್ಟು ಆರಿಸಿ ಈ ಬೇರೆ ಇಟ್ಟೀನಿ ರೀ. ಕಟ್ ಮಾಡಿದ್ರೆ ಇಷ್ಟು ತಿಳಿದಂದ್ರೆ ಬ್ಲೌಸು ಕ್ಲಿಯರ್ ಆಗ್ತಾವ್ರಿ. ಇನ್ನೂ ಸ್ವಲ್ಪ ಬಾವಳೆಲ್ಲ ಮೊದಲಿನೂ ನೀವು ಎಲ್ಲ ಮೊದಲು ಹಾಕಿದ್ದು ಬ್ಲೌಸ್ಗಳು. ಟೈಮು 6:30 ಮ್ಯಾಗೆ ಐತೆ ನೋಡಿ. ಬರ್ರಿ, ಇನ್ನೂ ಏನು ಕೆಲಸ ಇಲ್ಲ. 6ಕ್ಕೆ ಎದ್ದೀನಿ. ಶ್ರಾವಣ ಮುಕ್ಕೊಂಡನ. ಶ್ರಾವಣಿ ದೇವ್ರಿಗೂ ಹೇಳ ಆಂಜನೇಯಗೆ ಹೋಗಿ ಬರ್ತಾ ಹಾಕಿ ಎದ್ದೇಳ ದಿನ ಡೈಲಿ ಸ್ನೇಹಿತರೆ. ನಿನ್ನೆ ರಾತ್ರಿ ಬಂದು ಮದ್ವೆಗೆ ಹೋಗಿದ್ವಲ್ರಿ, ಹಸು ಇದ್ದಿದ್ದಿಲ್ಲ. ಬಂದು ಸ್ವಲ್ಪ ಮ್ಯಾಗಿ ಮಾಡಿದ್ವಿ. ಮ್ಯಾಗಿ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡೀವಿ. ಬರ್ರಿ, ಇವಾಗೆಲ್ಲ ಕಸ ಅದು ಗೂಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು ರೀ. ನಿನ್ನೆ ಮದುವೆಗೆ ಹೋಗಿ ಬಂದು ಏನು ಮಾಡೋಕ್ಕೆ ಆಗಲಿಲ್ಲ ನೋಡಿ. ಎಲ್ಲ ಮನೆ ಕಸ ಗೂಡಿಸಿದೆ. ಟೈಮುನಿ 8 ಗಂಟೆ ಆಗಿ ಬಂದೈತೆ. ಬ್ರಷ್ ಮಾಡಲ್ಲ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಒಂದಿಷ್ಟು ಅಡುಗೆದು ಪ್ರಿಪ್ರೇಷನ್ ಮಾಡ್ಕೊಂಡೆ. ತರಬೇಕಿಲ್ಲ ನಾನು ಊರಾಗ ಹೊಸ ಬ್ರಷ್ ತೊಗೊಂಡು ಅಂತೀರಿ. ಊರಾಗ ಹಿಂಗೆ ಹಾಕತ್ತ ಸ್ನೇಹಿತರೆ. ಇಲ್ಲೇ ಬಿಸಿನೀರು ಕಸಾಕಿಟ್ಟೀನಿ ಅವ್ರಿಗೆ ಜಾಕಕ್ಕೆ. ಈ ಕಡೆ ಅನ್ನ ಮಾಡ್ಬೇಕಂತ ಅಕ್ಕಿ ತೊಳೆದು ಉಪ್ಪು ಹಾಕಿಟ್ಟೀನಿ. ಈ ಕಡೆ ಪಲ್ಯ ಮಾಡೀನಿ, ಚಳ್ಳರಿಕಾಯಿ ಪಲ್ಯ. ಒಂದಿಟ್ಟು ಸಾಂಬಾರು ಮಾಡ್ಬೇಕಂತ ಟಮಾಟಿ ಸಾಂಬಾರು ಮಾಡ್ಬೇಕಂತೇಳಿ ಇದನ್ನು ಒಗ್ಗರಣೆ ಹಾಕಿ ನೋಡ್ರಿ. ಏನು ಉಳ್ಳಾಗಡ್ಡಿ, ಟಮಾಟೊ, ಖಾರ, ಉಪ್ಪು ಹಾಕಿ ನೋಡಿ. ಚೆನ್ನಾಗಿ ಕುದಿರಿ. ನಾನು ನೀರು ಹಚ್ಚಿಲ್ಲ. ಚೆನ್ನಾಗಿ ಕುದ್ದು ಮುಗಿಸಿ ಒಂದಿಷ್ಟು ಎಷ್ಟು ಬೇಕಾಗ್ತದೆ ಸ್ವಲ್ಪ ಟಮಾಟಿ ಸಾಂಬಾರು ಮಾಡ್ಕೊತೀನಿ. ಅನ್ನ ಮಾಡ್ತೀನಿ. ರೊಟ್ಟಿ ಮಾಡಬೇಕು. ಇವ್ರನ್ನ ಜಾಕ ಮಾಡಿಸ್ಬೇಕು. 9 ಗಂಟೆ ಸ್ಕೂಲಿಗೆ ಹೋಗ್ತಾರೆ. ಬರ್ರಿ, ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಮಮ್ಮಿ ನಮ್ಮನ್ನ ಇಬ್ಬರನ್ನ ಮೇಕಪ್ ಮಾಡಿ ಚಿನ್ನಿಯ ಶ್ರಾವಣ್ ಕುಮಾರ್ ಉಣ್ಣಾಕತ್ತಾನ್ರಿ. ಪಲ್ಯ ಹಚ್ಚೋಲ್ಲಂತ್ರಿ. ಅವ್ನಿಗೆ ಏನ ಸಾಂಬಾರು ಬೇಕಂತ್ರಿ, ಹಚ್ಚೋ ಉಣ್ಣಾಕತ್ತಾನ್ರಿ. ಮಮ್ಮಿ ಕಡೆ ರೊಟ್ಟಿ ಮಾಡಾಕತ್ತಾಳ ನೋಡ್ರಿ. ಪಲ್ಯ, ಅನ್ನ, ಸಾರು, ಬುಚ್ಚೆ ಕಟ್ಟಾಕ ಬ್ಯಾಗ್ ಇಟ್ಟೀನ್ರಿ. ನೀರು ತುಂಬ್ಕೊಂಡು ಇಟ್ಟಿ ನೋಡಿ. ಶ್ರಾವಣ್ ಕುಮಾರ್ ಇದು ರೊಟ್ಟಿ ಉಣ್ಣಾಕತ್ತಾನ್ರಿ. ಅನ್ನ ಇದು ಪಲ್ಯ ರೀ, ಇದು ಸಾಂಬಾರು ರೀ, ಅದು ಅಣ್ರಿ. ಮತ್ತಿದು ರೊಟ್ಟಿ ಮಾಡಾಕತ್ತಾಳ ನೋಡ್ರಿ. ಈಗ ನೋಡ್ರಿ ಅನ್ನ ರೀ, ಅನ್ನ ಮಸ್ತ್ ಆಗತ್ತೆ ನೋಡ್ರಿ. ಇದು ಸಾಂಬಾರು ಅನ್ನೋದ್ರಿ, ಟಮಾಟಿ ಸಾಂಬಾರು ನೋಡ್ರಿ. ಪಲ್ಯ ನೋಡ್ರಿ, ಅವಳಿಕಾಯಿ ಪಲ್ಯ ರೀ. ನೀವು ಚೌಳಿಕಾಯಿ ಮಾಡಬೇಕಿತ್ತಿಲ್ಲ ನೋಡಿ ಸ್ನೇಹಿತರೆ. ಮಮ್ಮಿ ರೊಟ್ಟಿ ಕಟ್ಕೊಂಡು ಇದು ರೊಟ್ಟಿ ರೀ, ಇದು ಪಲ್ಯ ನೋಡ್ರಿ. ನೋಡ್ರಿ ಅನ್ನ ಸಾಂಬಾರು ಒಂದಿದ ಕಟ್ಟಾಳೆ ರೀ. 3 ಟಿಫಿನ್ ಐತಿ. ಇದು ಈ ಥರ ಗಾವಾಗೈತೆ ಸಾಕ. ಸಾಕು. ಅದ್ಮೇಲೆ ಸಾಂಬಾರು ಹಾಕ್ಬಿಡು. ಸ್ವಲ್ಪ ಸಾಕು. ನೀವು ತಿನ್ನಕ್ಕೆ ಅಳಕತ್ತಲ್ಲ, ನಾ ತಿಂತೀನಿ ಬಿಡು, ಶಕ್ತಿ ಬರ್ತೈತಿ. ಬರ್ರಿ ಸ್ನೇಹಿತರೆ, ಹುಣ್ಣುಮು ಸ್ಟೇಟ್ ಮಾಡಿ ಹೇಳ್ತೀನಿ ರೀ. ಸಾಕು ಸಾಕು, ಸ್ಟೇಟ್ ಮಾಡಿ ಏನು ಬರ್ರಿ ತಿನ್ನೋಮ್ಮ. ನೋಡ್ರಿ ಇಲ್ಲೇ ಶ್ರಾವಣಿ ಊಟ ಮಾಡಾಕತ್ತ. ಟೇಸ್ಟ್ ಮಾಡಿ ಹೇಳಮ್ಮ. ನೀವು ಸಾಂಬಾರು ಹಾಕಿ ಉಣ್ಣಾಕತ್ತ ನೋಡಿ. ತಿಳಿ ಸಾಂಬಾರು ಮಾಡೀನಿ. ನಾಣದ ಬೇಯಿಸತ್ತಿದ್ದು ಎಮ್ಮೆಯ ಪಲ್ಯ ಹೆಂಗೆ ಸರ್ ನೋಡ್ರಿ. ಇಲ್ಲೇ ಬಾಂಡೆನೂ ತಿಕ್ಕೀನಿ. ನಾನು ಯಾವಾಗಂದ್ರೆ ಮುಂಜಾನೆ ರೊಟ್ಟಿ ಮಾಡೋ ಶ್ರಾವಣಿ ಸ್ಕೂಲ್ ಹೋಗಿ ವಿಡಿಯೋ ಬಂದ್ ಮಾಡ್ದೇಕಿ ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. ಟೈಮ್ ಬಂದು 2 ಗಂಟೆಗೆ ಸ್ನೇಹಿತರೆ. ಯಾಕಂದ್ರೆ ಇನ್ನೊಂದು ನಾ ಬಟ್ಟೆ ಇಟ್ಟೀನಿ ರೀ. ಬಟ್ಟೆ ಅದಾವು ಕುಡಿಯೋಕೆ ನೀರು ಬಂದು ರೀ. ತುಂಬಬೇಕಂತ ಅಷ್ಟು ನೀರು ದಬ ಚೆಲ್ಲಿದೆ. ಹೊಸದು ತಿಕ್ಕಿಟ್ಟೀನಿ. ಒಂದು ಗುಂಡ್ಗಿ ಒಂದು ಅರ್ಧ ಕೊಡ ಸಿಕ್ಕು ಮತ್ತೆ ಹೋಗ್ಬಿಟ್ಟು ರೀ ಕುಡಿ ನೀರು ತುಂಬಬೇಕಾಗಿತ್ತು. ನೀರು ಇದ್ದಿಲ್ಲ ಮನ್ಯಾಗ. ಅದು ಯಾವತ್ತಿಂತ ಕೈ ಹಿಡಿತ್ರಿ. ಮತ್ತು ಹಂಗೆ ಒಂದು ಟಾಪು ಫಿಟ್ಟಿಂಗ್ ಮಾಡೋದಂತೂ 30 ರೂಪಾಯಿ ಟಿಚ್ ಮಾಡಿ ಇಸ್ಕೊಂಡು ಸ್ನೇಹಿತರೆ. ಮತ್ತು 6 ಸೀರೆ ವ್ಯಾಪಾರ ಅದು ರೀ. 6 ಪತ್ಲೆ ವ್ಯಾಪಾರ ಅದು. ಒಂದು ದಿನಕ್ಕೆ 6 ಪತ್ಲೆ ವ್ಯಾಪಾರ ಆದ್ರೆ ಎಷ್ಟು ಚಲೋ ಇರ್ತಲ್ರಿ. 6 ಪತ್ಲದಿಂದ ನೋಡಿ ಇವೆರಡು ತೊಗೊಂಡಾರ. ಅವಷ್ಟು ಪಿಕ್ಕು ಹಾಕಕ್ಕೆ ಕೊಟ್ಟಾರ. ಇಲ್ಲಿ
ಒಂದು ಸೀರೆ ಒಂದೇ ಸೈಡ್ ಅದಾವ ರೀ, ಒಂದೊಂದು ಸೀರೆಗೆ 15 ರೂಪಾಯಿ. ಇಬ್ಬರು 15 ಕೊಡ್ತಿಂದಾರ, ಇಬ್ಬರು 10 ಕೊಡ್ತಿಂದಾರ. ಏಟಾಯ್ತು 30-40-50 ರೂಪಾಯಿ ಆಯ್ತು. ಇವೆರಡೂ ತೊಗೊಂಡಾರ. ಆದ್ರೆ ಅವ್ರ ತಂಗಿ ನಾನು ನೋಡಿ ಯಾವ್ದು ಆಯ್ಕೊಂಡು ಕೇಳಿ ತೊಗೋತೀವಿ ಅಂದಾರ. 6 ಸೀರೆ ವ್ಯಾಪಾರ ಆಗ್ಯಾವ ರೀ. ಅರಿಬ್ಗನ ಮೆತ್ತಗದ ಸ್ನೇಹಿತರೆ, ಇವು ಬಟ್ಟೆ ಭಾರಿ ಮೆತ್ತಗೆ ರೀ, ಕ್ವಾಲಿಟಿ ಮಸ್ತ್ ಅದಾವ ರೀ. ಹಿಂಗಾಗಿ ಮೆತ್ತಗೆ ನೋಡಿ ಬಟ್ಟೆ ಹಿಂಗಾಗಿ ತೊಗೊಂಬಿಟ್ಟು ನೋಡಿ. ಮೆತ್ತಾಗ ಸ್ಟೋನ್ ಐತಿ. 2 ಸೀರೆ ವ್ಯಾಪಾರ ಆಗ್ಯಾವ. ಇವು 2 ಇದು ಅಂತ ತೊಗೊಂಡಾರ ರೀ. ಮೆತ್ತಾಗ ನೋಡಿ ಬಟ್ಟೆ ಗಣ ಮೆತ್ತಗೆ ರೀ ಬಟ್ಟೆ. ಮತ್ತು ಇದು ಅಂತ ತೊಗೊಂಡಾರ, ಮೆತ್ತಗದಾವ ರೀ. ಇವು 2 ರೀ. ಇದು ಅಂತ ತೊಗೊಂಡಾರ ರೀ, ಇದು ಅಂತ ತೊಗೊಂಡಾರ. ಪಿಕೋ ಹಾಕ್ಬೇಕಾದ್ರೆ ಹಿಂಗಿಟ್ಟ ನೋಡಿ. ಇಂಥವು ಹೆಂಗೆ ಡೈಲಿ ವೇರ್ ಮಾಡ್ಬೋದು ರೀ ಇವನ್ನ. ಬರ್ರಿ, ಇಷ್ಟು ಪಿಕೋ ಹಾಕಾಕ ಕೊಟ್ಟಾರ ನೋಡ್ರಿ. ಈ ಕಡೆ ಹಂಗೇನು ಉದ್ರಿ ಕೊಡು ಅಂದ್ರೆ ಉದ್ರಿ ಕೊಡಲ್ಲ ಅಂದೆ, ಹಾಗೆ ಬಿಟ್ಟು ಹೋಗ್ಯಾರ ಸ್ನೇಹಿತರೆ. ನೋಡ್ರಿ ಇಲ್ಲೇ ಬಟ್ಟಿನ ಅದಾವು, ಮಾರಬೇಕು. ಒಂದಿಷ್ಟು ಬಾಕಿ ಲೆಕ್ಕ ತೆಗ್ಸ್ಯಾರ. ಈಗ ಬ್ಲೌಸ್ ಕಟ್ ಮಾಡ್ತೀನಿ ರೀ. ಇಷ್ಟು ಬ್ಲೌಸ್ ಕಟ್ ಮಾಡಬೇಕು. ಟೈಮು 2:10 ಆಗೈತಿ. ಶ್ರಾವಣ ಬಂದು ನೋಡಿ. ಶ್ರಾವಣ ಏನೋ ಟಿಂಗ್ ಟಾಂಗ್ ಅಂತಲ್ಲ, ಹಾಂ ಯಾಕಂತದು? ಅಪ್ಪಾಜಿ ಇಲ್ಲಿ ಹುಡುಗ, ಇಲ್ಲಿ ಹುಡುಗ ಹಾಯ್ ಮಾಡಿ ಸಾಲಿಗೆ ಹೋಗಿ ಬಂದಪ್ಪು. ಈಗ ಇಲ್ಲಿ ಹುಡುಗ ಇಲ್ಲಿ ಯಾಕೆ ಟಿಂಗ್ ಟಾಂಗ್ ಅಂತಲ್ಲ, ಯಾಕಂತದ ಹಂಗೆ? ಏನಾಯ್ತದು? ಪಂಪೆ ಯಾರಿಗೆ? ಯಾರು ಹಾಕಿದ್ರು? ನನ್ನ ತಾಕ ರೊಕ್ಕದ ಒಂದು ಎಡಮ್ಗೆ ಹಾಕಾಕ. ಇಲ್ಲ ಹುಡುಗ ಪಪ್ಪು, ಇದಿಷ್ಟು ಹಾಳಿ ಯಾರು ಹರಿದಾರ ಕರೆ ಹೇಳು. ಇವೆಲ್ಲ ಸೀರೆನ ಹಾಳಿ ಹೆಂಗೆ ಹರಿದಾರ ನಮ್ಮ ತುಂಬ ಎಲ್ಲ ಕ್ಲೀನ್ ಮಾಡಿರ್ತಿ, ಮತ್ತು ಈ ಥರ ಆಗೇ ಬಿಟ್ಟಿರ್ತೈತೆ ನೋಡಿ. ಹಾಂ ಸಾಲ್ಯಾಗ ಆಡಾಡ್ಸಿ ಯಾವ್ದದು? ನೀನು ಸಿಗ್ತೀನಂತ ಇನ್ನೂ ಮದುವೆ ಆಗಿಲ್ಲ ನೋಡಿ ಸ್ನೇಹಿತರೆ. ಓಣ್ಯಾಗ ಯಾರೂ ಇಲ್ಲ, ಎಲ್ಲರೂ ಹೋಗ್ಯಾರ ನೋಡಿ ತೆಗೆದಕ್ಕೆ. ಪುಟ್ಟಕಾಯಿ ಮಾಡಕತ್ತಾನ್ರಿ. ಟೈಮ್ 2 ಮ್ಯಾಗ ಐತಿ. ಚಿನಿ ನಿಮ್ಮ ಕೋಳಿ ಮರಿ ಹಿಡ್ಕೊಂತ ನೋಡು, ಕಡಿತದ್ನಿಲ್ಲಮ್ಮ ಕೋಳಿ. ಹಾಗೆ ಕಟ್ಟಿರಿ ಏನ ಕೋಳಿ ಒಳಗೆ? ಎಷ್ಟು ನಿಲ್ಲಮ್ಮ ಮರಿಗಳು ನೋಡಿ ಸ್ನೇಹಿತರೆ. ಇನ್ನು ಯಾವತ್ತಂದ್ರಿ ಕೋಳಿಗಳು? ನಾನು ಹಂಗೆ ಅದ ವಿಡಿಯೋ ಮಾಡ್ಬೇಕಂತ ನಾ ಬನ್ನಿ. ಮ್ಯಾಗೂ ಹಾಕ್ಬೋದು ಕೋಳಿ, ಇಲ್ಲಿ ಹಾಕೋದು ನಡಿಯವ. ಜಂಪರ ಕಟ್ ಮಾಡಿ ಬಚ್ಚಿನಿ ನಡಿ. ನೀ ಬೇಯಿಸ್ತೀನಿ ಪುಟ್ಟಕ್ಕೆ ಮುಕ್ಕೊಂಡು ಬರ್ರಿ. ಪುಟ್ಟಕ್ಕನ ಮಲ್ಕೊಂಡ ಅಂತ ಬ್ಲೌಸು ಕಟಿಂಗ್ ಮಾಡೋಣ್ರಿ. ಎಷ್ಟು ಬ್ಲೌಸ್ ಆಗುತ್ತೆ ಅಷ್ಟು ನೋಡಿರಿ. 2 ಸಾದಾ ಜಂಪರ, 2 ಅಸ್ತ್ರ ಜಂಪರ ಕಟಿಂಗ್ ಮಾಡಿದೆ. 4 ಬ್ಲೌಸ್ ಕಟಿಂಗ್ ಮಾಡಿದೆ. ಬಟ್ಟೆ ಗಿರಕ್ಕೆ ಬಂದರು, ಬಟ್ಟೆ ಕೊಟ್ಟೆ. ಔಷಧ ತೆಗಿಬೇಕ್ರಿ. ಸಾವನ್ನೆಲ್ಲ ಹರಿದಾಕಿದ್ನಲ್ಲ, ಎಲ್ಲ ಕ್ಲೀನ್ ಮಾಡಕ್ಕೆ ಹಚ್ಚಿದ್ದೆ ಅವನ್ನ. ಯಾಕಂದ್ರೆ ನಾ ಇವು 3 ಬ್ಲೌಸ್ ಕಟ್ ಮಾಡ್ತೀನಿ ರೀ. ನಾನು 3 ಬ್ಲೌಸ್ ಕಟ್ ಮಾಡಿದ್ರೆ 2 ಬ್ಲೌಸ್ ಉಳಿತಾವೆ ರೀ. 2 ಬ್ಲೌಸ್ ಉಳಿತಾವೆ. 3 ಕಟ್ ಮಾಡ್ಬೇಕು ರೀ. ಈಗ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊತೀನಿ ರೀ. ಟೈಮು 5 ಗಂಟೆ ಆಗೈತೆ ರೀ. ಶ್ರವಣ ನೋಡ್ರಿ ಇಲ್ಲಿ ಇಷ್ಟು ಕ್ಲೀನ್ ಮಾಡಾಕತ್ತಾನ. ಏನು ಮಾಡಾಕತ್ತೀವೋ? ಹಾಂ ಇಟ್ಟು ಮಣ್ಣು ತುಂಬ ಹರಿದು ಚೆಲ್ಲಿದನ್ ರೀ. ಅದಕ್ಕೆ ಕ್ಲೀನ್ ಮಾಡೋದು. ನೀ ಹೆಂಗೆ ಹರಿದು ನೀನೇ ಮಾಡಿದ್ದು. ಮಕ್ಳು ಅವ್ರು ಏನೋ ತಪ್ಪು ಮಾಡಿರ್ತಾರಲ್ಲ, ಅವ್ರಿಗೆ ಸ್ವಚ್ಛ ಮಾಡಕ್ಕೆ ಹಚ್ಬೇಕು. ಅದ್ರ ಬೆಲೆ ಗೊತ್ತಾಗುತ್ತೆ. ಚೀಲ ಜಾಡಿಸಿ ಹಾಕದನ ಹೊಲಸಿರ್ತ ಎಡ್ಡಕ್ಕೆಲ್ಲ ಪಟ ಜಾಡಿಸಿ ಹಾಕ್ಬೇಕಪ್ಪ. ಕಸ ದಬ್ಕೋಬೇಕು ಅದನ್ನು. ಕ್ಯಾಪಲ್ಲಿ ಜಮ ಶಿವಮ್ರೆ. ಮಡಿಚಾಕು ಹಂಗಲ್ಲಪ್ಪಾಜಿ, ನಾ ಹೆಂಗೆ ಹಾಕ್ತೀನಿ ನೋಡಿಲ್ಲ. ನೀಟಾಗ ನೀನು ನೀಟ್ ಮಾಡಲ್ಲಪ್ಪ. ನೀಟಾಗ ಮಾಡಲ್ಲ. ಏನು ಅಟ್ ನೀಟ್ ಹಾಕ್ತೀನಿ ಗೊತ್ತು ನಾನು. ನೀನು ನೀಟಾಗಿ ಹಾಕಲ್ಲಪ್ಪ. ನಡ್ಬಾರ್ಕ ಹಾಕು ಬಿಡಪ್ಪ. ನೀ ಅಂಗಳ ಕಸ ಹುಡುಗೋದು ಬೇಡ. ಇಲ್ಲಿ ಗಾಡಿಗೆ ಹಚ್ಚಿ ಹಾಕಪ್ಪ.
ಹೊಳ್ಯಾಕೆ ಬರಾಕ ಕಾಲು ವರ್ಷ ನೀಟಾಯ್ತಾ. ಈಗೇನು ಮಾಡವ ಒಂದು ಆಡ್ಕೋತ ಇಷ್ಟು ಕಸ ತುಂಬ ಹಳ್ಯಾಗ ಈ ಹಳೆ ಕಸ ತುಂಬ್ಕೊಂಡು ನೋಡಿ ಅಲ್ಲೊಂದು ಕಸ ಐತಪ್ಪ ಅವಾಗ ಇದು ಕಸ ತುಂಬ್ಕೊಂಬೋದಿಲ್ಲ ಒಂದು ಹಳೆ ತುಂಬಿಟ್ಟು ಒಂದು ಆಡ್ಕೋತ ತುಂಬು ಹಳೆ ಏನಾಯ್ತಲ್ಲ ಹಳೆ ಪಾತ್ರೆ ಹಳೆ ತಗಡ ತೆಗಿಯೋದ್ಬಿಟ್ಟು ಕ್ಲೀನಾಗಿ ತುಂಬ. ಶ್ರಾವಣಿ 5:15 ಬರ್ತಾಳ್ರಿ. ಸಂಜೆ ಅಡಿಗೆಲ್ಲ ಐತ್ರಿ. ಅನ್ನ ಸಾರು ಪಲ್ಯ ರೊಟ್ಟಿ ಎಲ್ಲ ಅಡುಗೆ ಐತ್ರಿ. ಎಷ್ಟು ಕಟ್ ಮಾಡಿ ಎತ್ತಿಟ್ಟು ಇದಿಟ್ಟು ಕಸ ಗೂಡಿಸಿ ಒಂದಿಷ್ಟು ನೈಟಿ ಟಿಚ್ ಮಾಡೋದು ಮಾಡ್ಕೊಂಡು ಒಂದು ಎಷ್ಟು 4, 5, 6 ಸೀರೆ ಪಿಕೋ ಹಾಕ್ಬಂದು ಇನ್ನೂ 2 ಬರ್ತಾವೆ 6, 7, 8 ನಾಳೆ ರಾತ್ರಿ ಹಾಕ್ಬೇಕು ರೀ. ನಾಳೆಗೆ ಮತ್ತು ಚಂತಕ್ಕೆ ಯಾವ್ಯಾವ ಬರ್ತಾರೆ ನೋಡ್ಕೊಂಡು ಪಿಕೋ ಹಾಕಿ ಕೊಡಬೇಕು ಸ್ನೇಹಿತರೆ. ಬರೀ ಕರೆಕ್ಟ್ 5 ಗಂಟೆಗೆ ಟೈಮು. ಇವು 3 ಬ್ಲೌಸ್ ಕಟ್ ಮಾಡಿ ಮತ್ತು ಉಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣ ಹಂಗೆ ಕಸ ಹೊಡ್ಯಾಕತ್ತಾನ. ಈ ಕಸ ಇಲ್ಲೇ ತುಂಬಿಟ್ಟಿನಿ ರೀ. ಅರ್ಧಂಬರ್ಧಂ ತುಂಬಿದಾನ. ಹಾಂ ಹೊಸ ಕಸ ಬರ್ತಂದೀನಿ 3 ಬಿಡ ಆಯಪ್ಪ. ಇಲ್ಲಿ ನೋಡಿಲ್ಗ ಈ ಕಡೆ ನೋಡಿ ಅಪ್ಪಾಜಿ ಪಪ್ಪಗ ಇಲ್ಲಿ ನೋಡಿಗ ಕಣ್ಣ ಹಚ್ಚಿಸ್ತೀರಾ ಕಡ್ಡಿ ಗಡಿಸಿ ಕಸ ಹುಡುಗಿದಿ ಹೀಗೇನು ಮಾಡ್ತಿ ಈಗ ಚಿನ್ನ ಇದನ್ನು ಹುಟ್ಟು ತುಂಬ್ಕೊಂಡು ಚಳಿ ಬರ ಮೊದಲು ಫಸ್ಟವಾಗಿ ಈಗೇನು ಮಾಡೋ ಸಂಜೆ ಮುಂದೆ ಹೆಂಗಾರ ಗಂಡೆ ಗುಂಡೆ ಮಾಡಿ ಗಂಡಿಗೊಂದು ಎತ್ತಿ ಮಾಡ್ತಾನೆ ರೀ ಶ್ರಾವಣ. ಮುಂಜಾನೆ ನೋಡಿ ನಾನೇ ಹುಡುಗಬೇಕು. ಸಂಜೆ ಮುಂದೆ ಕಸ ಹುಡುಗೋದು ನೀರು ಹೊಡಿದು ಮಾಡ್ತಾನೆ ರೀ ದಿನ. ಗಂಡೆ ಗುಂಡೆ ಮಾಡಿ ಗಂಡಿಗೊಂದು ಎತ್ತಿ ಮಾಡಿ ಇಟ್ಟು ಬಿಡ್ತಾನೆ ನೋಡ್ರಿ ಆ ಕಡೆ. ಹಾಂ ಶ್ರಾವಣ ನೋಡ್ರಿ ಬಾಗ್ಲಿ ನೀರು ಹೊಡಿಯೋ ಮುಖ 5 ಆಗೈತೆ ರೀ. ಹಂಗ ಕಸ ಹೊಡ್ಬೋದು ಸಾಕಯ್ಯಪ್ಪ ಬಾಗ್ಲಿ ಊಟ ನೋಡಿ ಸ್ನೇಹಿತರೆ. ನೈಟಿ ತೋದ್ಬಿಟ್ಟೈತಿ. ಟೈಮು 7:10 ನಿಮಿಷ ಕಮ್ಮಿ ಐತ್ರಿ. ಶ್ರಾವಣಿ ಬಂದು ಅಷ್ಟು ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ಹೋಗಿ ಬಂದು ನಾನು ಯಾಕೆ ಬುತ್ತಿ ಡಬ್ಬ ಅವೆಲ್ಲ ತಿಕ್ಕಿ ನೀರು ತುಂಬಿದೆ. ಒಂದೇ ನೀರು ಇದ್ದಿಲ್ಲ ಬಟ್ಟೆ ಒಯ್ಸನಕ್ಕೆ ನೀರು ಇರಲಿಲ್ಲ. ಈ ಬಟ್ಟೆ ಓದಿಲ್ರಿ ಹಸಿ ಆಗೈತಿ ನೈಟಿ. ಹಿಂಗಾಗಿ ತಂಪಾಗುತ್ತೆ ಅಂತೇಳಿ ನೋಡಿ ಇಷ್ಟು ನೈಟಿ ತೊದೈತಿ. ಹಿಂಗಾಗಿ ಹಸಿ ಆಗುತ್ತೆ ಅಂತ ಸುಮ್ಮನೆ ನೈಟಿ ಹಾಕೊಂಡು ಕುಂತೀನಿ. ಕಟ್ ಮಾಡ್ಬೇಕಲ್ರಿ ಇವತ್ತು ಅನ್ಕೊಂಡು ಕೆಲಸ ಇಷ್ಟು ಕಟ್ ಮಾಡಿಬಿಡ್ತೀನಿ ಇವತ್ತು. ಹಾಂ ಬಿಡೋದ್ರಿ ಇದನ್ನ ಕಟ್ ಮಾಡೋದು ಬಿಡೋದು ಮತ್ತು ಬಟ್ಟೆ ಕೊಡೋದು ಮತ್ತು ಬಟ್ಟೆ ಕೊಟ್ಟು ಬರೋದು ಮತ್ತು ಕಟ್ ಮಾಡೋಕೆ ಬಂದು ಮತ್ತು ಯಾರಾಗಿ ಒಂದು 30 ರೂಪಾಯಿ ಅಕ್ಕಿ ಟಿಚ್ ಮಾಡಿ ನೋಡಿ ಇವತ್ತು. ನೈಟಿ ಹೊಲಿಗೆ ಹಾಕ್ಬೇಕಂದ್ರೆ ಆಗಿಲ್ಲ. ಏನಾದರೂ ಒಂದು 5 ಸೀರೆ ವ್ಯಾಪಾರ ಆಗ್ಯಾವ ರೀ. 5 ಸೀರೆ ವ್ಯಾಪಾರ ಆಗ್ಯಾವು. ಒಂದಿಷ್ಟು ಇದು ವ್ಯಾಪಾರ ಆಗ್ಯಾವು. ಅವು ಹೆಣ್ಮಕ್ಳು ಯೂಸ್ ಮಾಡು. ಮತ್ತು ಬಟ್ಟೆ ವ್ಯಾಪಾರ ಮಾಡ್ಬೇಕಕ್ಕ ನಾವು ಹೇಳ್ರಿ ಅಕ್ಕ ಅಂತ ಭಾಳ ಮಂದಿ ಕಮೆಂಟ್ ಹಾಕಕತ್ತೀರಿ. ನಾನು ಆ ಕಡೆ ಅಡ್ಡಾಡೋಕ್ಕೆ ಸಾಲಾಗ ಸೋಮವಾರ ಅಂತ ಕಮೆಂಟ್ ಭಾಳ ಬರಾಕತ್ತಾವ. ವಾಟ್ಸಪ್ನಾಗ ಕೇಳಕತ್ತೀರಿ. ಸಾರಿ ನಿಮ್ಗೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೋಮವಾರ ಅನ್ನ ಬಂದಿದ್ರಿ ಅಲ್ಲಿ ಫೋನ್ ತರಕ್ಕೆ ಅಂತಂದ್ರೆ ಅದು ಅಲ್ಲ. ಮಂಗಳವಾರ ಬಟ್ಟೆ ತರಕ್ಕೆ ಹೋದೆ. ಬುಧವಾರ ಮುದ್ದೆ ಒಳಗೆ ಹೋದೆ. ಗುರುವಾರ ಅಮಾವಾಸ್ಯೆ. ಶುಕ್ರವಾರ ಊರಿಗೆ ಹೋದೆ. ಶನಿವಾರ ಒಂದಿನ ಗ್ಯಾಪ್ ಆಗೈತೆ ರೀ. ಶನಿವಾರ ಆಯ್ತಾರ ಮದುವೆಗೆ ಹೋದೆ. ಇವತ್ತು ಸೋಮವಾರ. ಇವತ್ತು ಏನಂತ ಫುಲ್ ಬಿಜಿ ಆಗಿಬಿಟ್ಟಿನಿ 8 ದಿನ. ಆದರೆ ಇವತ್ತು ಸ್ವಲ್ಪ ಟೀಚಿಂಗ್ ಮಾಡೋದು ಬಿಡೋದು ಹಿಂಗೆ ಆಗೈತೆ ಸ್ನೇಹಿತರೆ. ಬಟ್ಟೆ ವ್ಯಾಪಾರ ಮಾಡ್ಬೇಕಂತ ಭಾಳ ಮಂದಿ ಕೇಳಕತ್ತೀರಿ. ಎಲ್ಲಿಲ್ಲ ಬಟ್ಟೆ ಹಾಕ್ತೀರಕ್ಕ ನೀವು ಅಂತ ಕೇಳಿ ನಾ ತರೋದು ಬಿಜಾಪುರ, ಸೊಲಾಪುರ, ಮತ್ತೊಂದು ಒಮ್ಮೆ ಗೋಕಾಕ ಕೊಣ್ಣೂರು ಹೋಗಿದ್ದೆ. ಇವೆಲ್ಲ ಹೋಗಿ ಮಾಲ್ ತೊಗೊಂಬರ್ತೀವಿ ಸ್ನೇಹಿತರೆ. ಅಲ್ಲೆಲ್ಲ ತರಕಂದ್ರೆ ಇದು ಮಾಡಬೇಕು ರೀ. ಹೋಲ್ಸೇಲ್ ರೇಟ್ನಾಗ ತರಬೇಕು ರೀ. ಎಲ್ಲಿ ಯಾವ ಸಸ್ತಾದಾಗ ತೊಗೊಂಬರ್ಬೇಕು. ಮತ್ತು ನೀವು ಸಾಲ ಮಾಡಿ ಬಟ್ಟೆ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ ಬೆಸ್ಟ್ ಅಲ್ಲ ಸ್ನೇಹಿತರೆ. ಇನ್ನು ಅಮೌಂಟ್ ಏನೋ ನಮ್ಮ ಕಡೆ ಅದಾವು. ಅವನು ಯಾರ ಕೈಗಾರ ಕೊಟ್ರೆ ಬಡ್ಡಿ ಹಂಗೆ ಕೊಟ್ರೆ ಒಳ್ಳೆ ಗಂಟು ನೋಡೋಣ ಅಂತೇಳಿ ಮಾಡ್ತಿದ್ರೆ ಬೇಸ್ರಿ. ನಾವು ಸಾಲ ಮಾಡಿ ಬಟ್ಟೆ ವ್ಯಾಪಾರ ಮಾಡ್ತೀವಿ ಅಂದ್ರೆ ವ್ಯಾಪಾರ ಆದ್ರೆ ಬೇಸ್ರಿ. ವ್ಯಾಪಾರ ಅಲ್ಲಿಕ್ಕೆ ವಜ್ಜೆ ಐತ್ರಿ.
ಈಗ ಎಲ್ಲ ಹಳ್ಳಿ ಕಡೆಯಲ್ಲಿ ಬರೀ ಬಿಸ್ನೆಸ್. ಈಗ ಎಷ್ಟೆಷ್ಟೋ ಶಾಲೆ ಕಲ್ತವರೆಲ್ಲ ನೌಕರಿ ಬರೀ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಬಿಸ್ನೆಸ್ ಮಾಡಾಕತ್ತಿರ್ತಾರೆ. ಹಿಂಗಾಗಿ ಅದಕ್ಕೆ ಎಲ್ಲರೂ ನಾನು ಮಾಡ್ತೀನಿ, ನೀನು ಮಾಡ್ತೀನಿ. ಒಂದು 50,000 ರೂಪಾಯ್ದು ಬಟ್ಟೆ ವ್ಯಾಪಾರ ಚಲೋ, ಒಂದು 30,000 10,000 ರೂಪಾಯ್ದಾಗ ಬಟ್ಟೆ ವ್ಯಾಪಾರ ಚಲೋ ಮಾಡ್ಬೋದು ರೀ. ಅದಕ್ಕೇನಿಲ್ಲ, ಹಿಂಗೆ ಮಾಡ್ತಾರೆ. ನಿಮ್ಮ ಊರಾಗ ನಿಮ್ಮ ಹಳ್ಳಿ ಐತೋ ಸಿಟಿ ಐತೋ ನೀವು ನೋಡ್ಕೊಂಡು ಬಟ್ಟೆ ವ್ಯಾಪಾರ ಚಲೋ ಮಾಡಿ ಸ್ನೇಹಿತರೆ. ನಾನು ಹೇಳೋದು ಒಂದೇ. ಈಗ ಕಟಿಂಗ್ ಮಾಡಬೇಕು. ಶ್ರವಣ ಕುಂತ ನೋಡ್ರಿ ಅಲ್ಲಿ. ಯಾಕಪ್ಪ ಮಕ್ಕ ಕೇಳ್ಚೊಂದಿ ಮಾಡ್ಸಪ್ಪ ನೀಟಾಗಪ್ಪೋ. ಅಲ್ಲ ಶ್ರವಣ, ಶ್ರವಣ ಮೇಕಪ್ ಹಂಗ ಮಾಡ್ಕೊಂಡು ಯಾರು ಮಾಡ್ಯಾರ? ಹೆಂಗ್ಸು ಚಿಟ್ಟಿ ಹಾಕೊಂಡ್ಯಾ? ಯಾಕೆ ಒಟ್ಟಂತ ಬ್ಯಾಡ ಕಳೆದ ಚಿಟ್ಟಿ ಹಾಕೋತಿಲ್ಲ ನೋಡ್ರಿ. ಆಗಳೇ ಶ್ರವಣ ಊಟ ಮಾಡಿಸಿ ಮಲಗಿಸೀನ್ರಿ. ಅವನ್ನ ಮಲ್ಕೊಂಡು ನಾನು ಊಟ ಮಾಡಿಸಿ ಮಲಗಿಸಿ ಮತ್ತು ಇದು ಒಂದು ಬ್ಲೌಸ್ ಕಟ್ ಮಾಡಿದೆ ಅಂತ ಬೂದಿ ಕಲರ್ ಐತಿ ಅಂತ ಕಟ್ ಮಾಡೋದು ನೋಡ್ರಿ. ಅಲ್ಲಿ ಆ ಕಲರ್ ಒಂದು ಬ್ಲೌಸ್ ಕಟ್ ಮಾಡಿದೆ. ಒಂದು ಬ್ಲೌಸ್ ಕಟ್ ಮಾಡಿ ಸಾಕ್ಬಿಡ್ತೀನಿ. 4 ಅಸ್ತ್ರ ಬ್ಲೌಸು, 2 ಸಾದಾ ಬ್ಲೌಸು, 6 ಬ್ಲೌಸ್ ಕಟಿಂಗ್ ಮಾಡೋಂಗೆ ಅಂತ ಇಷ್ಟು ಐತಿರ್ತೀನಿ ರೀ. ಕಟ್ ಮಾಡೋ ಮನೆ ತುಂಬ ಯಾರಿ ಆ ಕಡೆ ತೋರ್ಸೋಣ ಇಷ್ಟೆಲ್ಲ ನೋಡ್ರಿ. ಎಲ್ಲ ತೆಗಿತೀನಿ ನೋಡ್ರಿ. 4 ಅಸ್ತ್ರ ಬ್ಲೌಸು, 2 ಸಾದಾ ಬ್ಲೌಸು ಕಟಿಂಗ್ ಮಾಡಿ ಊಟ ಮಾಡಿದೆ. ಟೈಮ್ 9:10 ನಿಮಿಷ ಆಗೈತೆ ರೀ. ಚಂತನ ಹೇಳೋದು ಕುಂದ್ರದು ಅಕ್ಕವ ಎಡೋದು ಎಲ್ಲ ಹೆಂಗೆ ನಿಭಾಯಿಸ್ತೀರಿ ಸಿಸ್ಟರ್? ನಿಮ್ಗೆ ಬೇಸರ ಆಗಲ್ಲ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಹಳೆ ವಿಡಿಯೋಕ್ಕೆ. ಬೇಸರ ಆದರೂ ಯಾರ ಮುಂದೆ ಹೇಳ್ಬೇಕು ರೀ, ಮಾಡಲೇಬೇಕಲ್ಲ. ಇಬ್ಬರು ಮುಕ್ಕೊಂಡ ನೋಡಿ. ಈ ಕಡೆ ಕುರ್ಚಿ ಆಡ್ತೀನಿ ರೀ, ಅವ್ರ ಕಡೆ ಈ ಕಡೆ ನಾನು ಮುಕ್ಕೋತೀನಿ. ಯಾಕಂದ್ರೆ ಅಷ್ಟು ಇದು ಐತಿ ಹತ್ರ ಐತ್ರಿ ಭಾಳ. ನೀವು ಬಟ್ಟೆ ಬೈದ್ರು ಅವರು ಏನು ಮನಸ್ಸಿಗೆ ಬರಲಿಲ್ಲ ಅಂತ ಹಂಗೆ ಹೋದ್ರು. ಹೇಳಿದ್ರಿ ಆಟ ಭಾಳ ದೊಡ್ಡದೈತಿ ಇದು ಮಾಡುವ ಮೂಡ್ರಿಗೆ ಅಂತ. ಶ್ರವಣಿನ ಉಂಡಾಡ್ರಿ, ಶ್ರವಣಕುಮಾರ್ನ ಉಂಡಾನ. ಬಾಂಡೆ ಮುಂಜಾನೆ ಭಾಳ ಇಲ್ಲಿ ನೋಡಿ 40 ಉಳ್ದವ್ರಿ. ಎಲ್ಲ ಒಟ್ಟು ಹೆಂಗೆ ನಿಭಾಯಿಸ್ತೀರಿ ಅಕ್ಕ ಕೆಲಸ ನೀವು ಅಷ್ಟು ಒಬ್ಬರೇ ಅಂತ ಕಮೆಂಟ್ ಮಾಡಿದ್ರಿ. ಮಾಡಲೇಬೇಕು ರೀ, ಜೀವನ ಅಂದಾಗ ಮಾಡಲೇಬೇಕು, ಉಣ್ಲೇಬೇಕು, ನಿಭಾಯಿಸ್ಲೇಬೇಕು. ಜವಾಬ್ದಾರಿ ಅಂದ್ರೆ ಇವತ್ತು ಈ ಕೆಲಸ ಮಾಡಬೇಕು ಅನ್ಕೊಂಡ್ರೆ ಇದು ಮಾಡಲೇಬೇಕು ರೀ. ಹೊತ್ತು ಮುನಿಗೆ ಒಳ್ಳೆನೇ ಕೊಡೋಲ್ಲ ಸ್ನೇಹಿತರೆ. ಹೊತ್ತು ಮುನಿಗೆ ಒಳ್ಳೆನೇ ಬಂದಿದ್ರು ಒಬ್ಬರು, ನಾ ಕೊಡೋಲ್ಲ ಅಂತಂದೆ. ಅದಕ್ಕೆ ಸಂಬಂಧ ಉಪ್ಪು ಕೊಡ್ತಾರೆ, ಒಳ್ಳೆನೇ ಕೊಡ್ತಾರೆ, ಉಪ್ಪು ಕೊಡೋಲ್ಲ ಅಂದರು. ಮತ್ತು ಹಾಕಿ ಕೊಟ್ಟೀನಿ ರೀ ನಾನು. ಅದು ಯಾಕೋ ನಿಮ್ಗೆ ಕೇಳ್ಬೇಕು ಅನ್ನಿಸ್ತು, ಕೇಳಿದ್ದೀನಿ ರೀ. ಕಮೆಂಟ್ ಮಾಡಿ ಒಳ್ಳೆನೇ ಕೊಡ್ತಾರೋ ಕೊಡಲ್ಲ ಹೊತ್ತು ಮುನಿಗೆ ಅಂತ. ಉಪ್ಪು ಮತ್ತು ಏನು ಇನ್ನೊಂದೇನೋ ಸೋಡಾ ಪುಡಿ ಏನೋ ಕೊಡಲ್ರಿ ಹೊತ್ತು ಮನೆಗೆ. ಒಂದು ನೇಮ್ಗಳು ಇರ್ತಾವೆ ಇವು ಬರೀ ಸ್ನೇಹಿತರೆ. ಮತ್ತು ಇದು ನಾಳೆ ವಿಡಿಯೋದಾಗ ಸಿಗೋಣ. ಬಾಯ್, ಗುಡ್ ನೈಟ್.